ನಮಸ್ಕಾರ. ನಾಗೇಂದ್ರ ಬಾಬು ಅಂತ, ಹಿರಿಯ ನಾಗರಿಕ ಹಾಗೂ ಸಾಹಿತಿ ಪತ್ರಕರ್ತ. ಚಿಕ್ಕಬಳ್ಳಾಪುರದಲ್ಲಿ ಮೇ 27 ಮತ್ತು 28 2 ದಿನಗಳ ಕಾಲ 10ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಕನ್ನಡಿಗರ ಬಹು ವರ್ಷಗಳ ನಿರೀಕ್ಷೆ ಆದಂತಹ ಕನ್ನಡ ಭವನ ಲೋಕಾರ್ಪಣೆ ಆಯಿತು. ಹಾಗೆ ಸಾಹಿತ್ಯ ಸಮ್ಮೇಳನನೂ ಅದೇ ಕಟ್ಟಡದಲ್ಲಿ ಆಯಿತು. ಸಂತೋಷ. ಕನ್ನಡ ಸಾಹಿತ್ಯಾತ್ಮಕ ಚಟುವಟಿಕೆಗಳು ಇಂತಹ ಗಡಿ ಜಿಲ್ಲೆಗಳಲ್ಲಿ ಆಗಾಗ ನಡೀತಾನೆ ಇರಬೇಕು. ಆದರೆ ಇಲ್ಲೊಂದು ವಿಚಾರ ಹೇಳೋದಕ್ಕೆ ನಾನು ತುಂಬ ವಿಷಾದಿಸ್ತೀನಿ. ಕಾರಣ ಏನು ಅಂದರೆ, ಶಾಶ್ವತವಾದ ನೀರಾವರಿ ಸೌಲಭ್ಯದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಪ್ರಮುಖವಾಗಿ ಈ 3 ಜಿಲ್ಲೆಗಳನ್ನು ಒಳಗೊಂಡಂತೆ ಬಯಲು ಸೀಮೆಯ 10 ಜಿಲ್ಲೆಗಳಲ್ಲಿ ಶಾಶ್ವತ ನೀರಾವರಿ ಸಮಸ್ಯೆ 3 ದಶಕಗಳಿಂದ ಜನಗಳನ್ನು ಕಾಡ್ತಾ ಇದೆ. ಇದೇ ಶಾಶ್ವತ ನೀರಾವರಿ ಸಮಸ್ಯೆ ನಿವಾರಣೆಗೋಸ್ಕರ ಜಿಲ್ಲಾ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಂತ ಅಂದ್ಬಿಟ್ಟು ಒಂದು ಸಮಿತಿ ಹುಟ್ಟುಕೊಂಡು 3 ವರ್ಷಗಳ ಕಾಲ ಸುದೀರ್ಘವಾದಂತಹ 3 ದಶಕಗಳ ಕಾಲ ಸುದೀರ್ಘವಾದಂತಹ ಹೋರಾಟಗಳನ್ನು ನಡೆಸ್ಕೊಂಡು ಬಂತು. ಸರ್ಕಾರದ ಗಮನ ಸೆಳೆಯೋದ್ರಲ್ಲಿ ತುಂಬ ಪ್ರಯತ್ನ ಪಡ್ತು. ನೀರಿಗಾಗಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ನೀರಾವರಿ ಹೋರಾಟಗಾರರ ಮೇಲೆ ಕೇಸುಗಳು ಕೂಡ ಅಂದಿನ ಸರ್ಕಾರಗಳು ಹಾಕಿ ಅವ್ರ ನ್ಯಾಯಾಲಯದ ಮೆಟ್ಟಲಿನಲ್ಲಿ ಏರುವಂತೆ ಮಾಡಿ ವರ್ಷಗಳ ಕಾಲ ನ್ಯಾಯಾಲಯ ಕಲ್ದಾಡಿದ್ದಾರೆ. ಇಂತಹ ಪ್ರಮುಖ ನೀರಾವರಿ ಸಮಸ್ಯೆನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಜಿಲ್ಲಾ ಸಾಹಿತ್ಯ ಕನ್ನಡ ಸಮ್ಮೇಳನದ ಆಯೋಜಕರು ಒಂದು ಗೋಷ್ಠಿ ಮಾಡಬೇಕಾಗಿತ್ತು. ಅಥವಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿರ್ಣಯ ಕೈಗೊಳ್ಳುವಲ್ಲಿ ಸರ್ಕಾರಕ್ಕೆ ಶಾಶ್ವತ ನೀರಾವರಿ ಸೌಲಭ್ಯದ ಬಗ್ಗೆ ಒಂದು ನಿರ್ಣಯ ಕಳಿಸ್ಕೊಡ್ಬೇಕಾಗಿತ್ತು. ಯಾವುದೇ ಕೆಲಸನೂ ಇವರು ಮಾಡಿಲ್ಲ. ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಷಯ ಏನು ಅಂದರೆ, ಈಗ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಯೋಜಕರುಗಳಲ್ಲಿ ಆಯಕಟ್ಟಿನ ಸ್ಥಾನದಲ್ಲಿ ಕೆಲವು ಮಂದಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಲ್ಲೂ ಇದ್ದರು. ಅವ್ರ ಗಮನಕ್ಕೂ ಕೂಡ ಇದು ಬರಲಿಲ್ವಾ? ಕನ್ನಡಿಗರಿಗಲ್ಲ, ಪಶು ಪಕ್ಷಿಗಳಿಗೆ, ಸಾಮಾನ್ಯ ಜನತೆಗೆ ನೀರು ಬೇಕೇ ಬೇಕು. ನೀರಿಲ್ಲ ಅಂದರೆ ಮನುಷ್ಯ ಬದುಕೋದಿಲ್ಲ. ಅಂತಹ ಪ್ರಮುಖವಾದಂತಹ ಒಂದು ವಿಚಾರಗೋಷ್ಠಿನೂ ಮಾಡಲಿಲ್ಲ, ಅದ್ರ ಬಗ್ಗೆ ನಿರ್ಣಯನೂ ತೆಗೆದುಕೊಳ್ಳಿಲ್ಲ. ಏನು ಇವ್ರ ಉದ್ದೇಶ? ಸರ್ಕಾರದ ಅನುದಾನ ಬಳಸ್ಕೊಂಡ್ಬಿಟ್ಟು ಜಿಲ್ಲಾಡಳಿತದ ಒಂದು ಸರ್ಕಾರಿ ಇಲಾಖೆಗಳ ಸಹಕಾರ ಪಡೆದುಕೊಂಡು 10ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ದಾರೆ. ಸಂತೋಷ, ಮಾಡಲಿ. ಆದರೆ ಸರ್ಕಾರದ ಮುಲಾಜಿಗೆ ಒಳಪಟ್ಟು ಈ ಸಮ್ಮೇಳನ ಮಾಡಿರೋದ್ರಿಂದ ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ಮನಸ್ಸಿಗೆ ಮುಜುಗರ ಉಂಟು ಮಾಡುವ ಯಾವುದೇ ಕಾರ್ಯಕ್ರಮನೂ ಆಯೋಜನೆ ಮಾಡಬಾರ್ದು ಅಂತ ಹೊಗಳು ಬಟ್ಟಂಗಿತನದ ಸಮ್ಮೇಳನ ಇದಾಗಿತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ನನ್ನ ಮನಸ್ಸಿನ ಅಭಿಪ್ರಾಯ.